ಸರ್ ಯಾವ ಊರು ನಿಮ್ಮದು? ನಮ್ಮ ಕಾಟಿಗೆ ಸರ್. ಕಾರಟಗಿ ಯಾವ ಜಿಲ್ಲೆ? ಇಲ್ಲಿ ಗಂಗಾವತಿ ಜಿಲ್ಲೆ. ಗಂಗಾವತಿ ತಾಲೂಕಾ? ಓಕೆ ಸರ್, ನೀವು ಏನು ತೊಂದರೆ ಅಂತ ಇಲ್ಲಿ ನಮ್ಮಲ್ಲಿ ತೋರ್ಸಕ್ಕೆ ಬಂದಿದ್ದೀವಿ? ಗ್ಯಾಸ್ಟ್ರಿಕ್ ಸರ್. ಗ್ಯಾಸ್ಟ್ರಿಕ್ ಅಂದರೆ ಏನಾಗ್ತದೆ? ಅಂದರೆ ಊಟ ಮಾಡಿದ ತಕ್ಷಣ ಊಟ ಮಾಡಿದ ತಕ್ಷಣವೇ ಬಾತ್ರೂಮ್ಗೆ ಹೋಗ್ಬೇಕು ಅನ್ಸುತ್ತೆ, ಲ್ಯಾಟ್ರಿನ್ಗೆ ಹೋಗ್ಬೇಕು ಅನ್ಸುತ್ತೆ, ಹೌದಲ್ಲ? ಆಮೇಲೆ ತಿಂದ ತಕ್ಷಣ ಹೊಟ್ಟೆ ಗುಡು 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 ಸೌಂಡ್ ಮಾಡೋದು, ಹೊಟ್ಟೆ ಡಿಸ್ಕಂಫರ್ಟ್ ಆಗೋದು. ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ? 5 ವರ್ಷದಿಂದ ಇದೆ. ಎಲ್ಲ ಕಡೆ ತೋರಿಸಿ ಆಯ್ತಾ? ಅದ್ರ ಜೊತೆಗೆ ಧಾತು ಅವಶ್ಯಕತೆ ಹೋಗ್ತಾ ಇದೆ, ಹೌದಿಲ್ರಿ? ವೀರ್ಯ ಮೂತ್ರದಲ್ಲೂ ಹೋಗ್ತದೆ, ನಿದ್ದೆಗಣ್ಣಲ್ಲೂ ಹೋಗ್ತದೆ. ಆ ಥರ ಏನಾದರೂ ನಿಮ್ಮ ಗರ್ಲ್ ಫ್ರೆಂಡ್ ಹತ್ರ ಮಾತಾಡಿದ್ರೂ ಹಂಗೆ ಹೋಗ್ಬಿಡ್ತದೆ, ಕರೆಕ್ಟಾ? ಆ ಥರ ದೃಶ್ಯಗಳು ನೋಡಿದ್ರೂ ಹೋಗ್ಬಿಡ್ತದೆ. ಇದು ಈ ಪ್ರಾಬ್ಲಮ್ ಎಲ್ಲ ಕಡೆ ತೋರಿಸಿ ಆಯ್ತಾ? ಕಮ್ಮಿ ಆಗಿಲ್ಲ, ಹೌದಲ್ಲ? ಆಲ್ಮೋಸ್ಟ್ ಕಡಿಮೆ ಸರ್ ತೋರಿಸಿದ್ದು. ಹಾಂ, ಬಟ್ ನಿಮ್ಮ ಹತ್ರ ಈಗ ನಿಮ್ಮೂರವ್ರು ಬಂದೋಗಿದ್ದಾರೆ ಇಲ್ಲಿ? ನಮ್ಮೂರ ಪಕ್ಕ ಹಳ್ಳಿ ರಾಮನಹಳ್ಳಿ ಅಂತ ಐತೆ ಸರ್ ಅಲ್ಲಿ. ನಿಮ್ಮ ಫ್ರೆಂಡ್ಸ್ ಅವರು ಇಲ್ಲಿ ಇದೇ ಸಮಸ್ಯೆಗೆ ನಮ್ಮಲ್ಲಿ ಬಂದಿದ್ರಂತ? ಅವ್ರಿಗೆ ಈಗ ಆರಾಮಾಗಿದ್ಯಾ? ಆರಾಮಾಗಿದ್ದಕ್ಕೆ ಅವ್ರು ನಿಮಗೆ ಹೇಳಿದರು, ಹೌದಿಲ್ರಿ? ಹಾಗಾಗಿ ನೀವು ತೋರ್ಸಕ್ಕೆ ಬಂದ್ರಿ, ಕರೆಕ್ಟ್ ಅಲ್ಲ? ಏನು ತೊಂದರೆ ಇಲ್ಲ, ಮ್ಯಾರಿಡ್ ಲೈಫಿಗೆ ಏನು ತೊಂದರೆ ಇಲ್ಲ. ಇನ್ನು ಎಷ್ಟು ತಿಂಗಳಿದೆ? ಅದು ನಿಜ ಅಲ್ಲ? ನಿಜ, ಅದು ಸ್ಪರ್ಮ್ ಕೌಂಟ್ ಕಡಿಮೆ ಇದ್ರೆ ಮಕ್ಕಳಾಗಲ್ಲ. ಈ ಮದುವೆಗಿಂತ ಮುಂಚೆ ರೆಡಿ ಮಾಡ್ಬೇಕು ನಿಮ್ಮನ್ನ, ಹೌದಿಲ್ಲ? ಯಾವತ್ತಾಯ್ತು ಮದುವೆ? ಡಿಸೆಂಬರ್ ಇಲ್ಲ ನವೆಂಬರ್ 14 ಸರ್. ಅಂದರೆ ನೆಕ್ಸ್ಟ್ ತಿಂಗಳಿದೆ, ನವಂಬರ್ಗೆ. ಇನ್ನು 5 ತಿಂಗಳಲ್ಲಿ ನೀವು ರೆಡಿ ಆಗ್ಬೇಕು. 4-5 ತಿಂಗಳಿಗೆ ನಿಮ್ಮ ಮದುವೆ ಇದೆ, ಫಿಕ್ಸ್ ಆಗಿದೆ. ಮದುವೆ ಫಿಕ್ಸ್ ಆಗಿದೆ. ಈ ಮದುವೆ ನೀವು ತಯಾರಾಗಬೇಕು. ನೀವು ಮದುವೆ ಅಷ್ಟೊತ್ತಿಗೆ ಧಾತು ಹೋಗೋದು ನಿಲ್ಬೇಕು, ವೀರ್ಯ ಉತ್ಪತ್ತಿ ಜಾಸ್ತಿ ಆಗ್ಬೇಕು, ಈ ಹೊಟ್ಟೆ ಸಮಸ್ಯೆ ನಿಲ್ಬೇಕು, ತಿಂದ ತಕ್ಷಣ ಲ್ಯಾಟ್ರಿನ್ ಹೋಗೋದು ಸ್ಟಾಪ್ ಆಗ್ಬೇಕು, ಹೌದಿಲ್ರಿ? ಲಿಂಗ ಗಡ್ಸಾಗಬೇಕು, ಸೆಕ್ಸ್ ಮಾಡಕ್ಕೆ ಟೈಮ್ ಜಾಸ್ತಿ ಆಗ್ಬೇಕು. ಇಷ್ಟು ನಿಮಗೆ 4 ತಿಂಗಳೊಳಗಡೆ ರೆಡಿ ಆಗ್ಬೇಕು, ಕರೆಕ್ಟ್ ತಾನೆ? ಈಗ ನಿಮ್ಮ ಹುಡುಗರು ಆರಾಮಾಗಿದ್ದಾರಲ್ಲ? ಓಕೆ, ನಿಮ್ಮನ್ನು ರೆಡಿ ಮಾಡ್ತೀನಿ. ಧೈರ್ಯವಾಗಿ ಮದುವೆ ಆದ್ರೆ ತಲೆ ಕೆಡಿಸ್ಕೊಂಡು ಎಲ್ಲ ದೇವರ ಆಶೀರ್ವಾದ. ಓಕೆ, ನಮ್ಮ ಆಯುರ್ವೇದದಲ್ಲಿ ಒಳ್ಳೊಳ್ಳೆ ಚಿಕಿತ್ಸೆ ಅದಾವ. ಈಗ ನಿಮ್ಮ ಹುಡುಗರೇ ಬಂದು ಹೋಗ್ಯಾರಲ್ಲ, ಆರಾಮಾಗ್ಯಾರ? ಗ್ಯಾಸ್ಟ್ರಿಕ್ ಆಗಿತ್ತು ಸರ್, ಒಂದು ವರ್ಷ ಏನಾಗಿತ್ತಂತೆ. ಅದೇ ನಂತರನೇ ಊಟ ಮಾಡಿದ ತಕ್ಷಣ ಮೊನ್ನೆ ರೀಸೆಂಟಾಗಿ ಒಂದು 3 ಮಂತ್ ಆಯ್ತು ಸರ್ ಬಂದು. ಅದೇ ತೋರಿಸ್ಕೊಂಡು ಹೋಗ್ರಲ್ಲ. ಮದುವೆ ತಯಾರಿ ಮಾಡ್ಕೊಳ್ರಿ, ಮ್ಯಾರಿಡ್ ಲೈಫಿಗೆ ಏನು ತೊಂದರೆ ಆಗಲ್ಲ, ಸರಿ ಹೋಗುತ್ತೆ. ಓಕೆನಾ?